ಇದು ಕನ್ನಡದ ಮಾಸ, ಕನ್ನಡದ ಮಹತ್ವವಾದರೂ ಎಂಥದ್ದು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಅದು ಒಂದು ತುಂಬಾ ವ್ಯವಸ್ಥಿತವಾದ ಭಾಷೆ. ಕೇವಲ ನಮ್ಮ ಮಾತೃಭಾಷೆ ಅಂತಲ್ಲ, ಮೂರನೆಯವರಾಗಿ ತಟಸ್ಥ ದೃಷ್ಟಿಯಿಂದ ನೋಡಿದರೂ ಕೂಡ ಕನ್ನಡದ ಸೊಗಸು, ಕನ್ನಡ ಭಾಷೆಯ ಅನ್ಯಾದೃಶವಾದ ಸಾಮರ್ಥ್ಯ ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ. ಏಕೆಂದರೆ ಯಾವುದೇ ಒಂದು ಭಾಷೆಯನ್ನು ನೋಡುವಾಗ ಅದರೊಳಗಿರುವ ಮಾಹಿತಿ, ಅಂದರೆ ಆ ಭಾಷೆಯ ಮೂಲಕ ಬರುವ ವಿಚಾರಗಳು, ವಿಷಯ ಏನು ಅಂತ ಕಂಡಾಗ ಅದು ಮತ್ತೊಂದು ಭಾಷೆಗೆ ಅನುವಾದಕ್ಕೆ ಅರ್ಹವಾಗುತ್ತದೆ. ಎಂದರೆ ಆ ಅನೂದಿತವಾದಂತಹ ಸಂಗತಿ ಮತ್ತೊಂದು ಭಾಷೆಗೆ ಸೇರಿತು ಅಂತ ಅರ್ಥ. ಉದಾಹರಣೆಗೆ ಸಮಾಜಶಾಸ್ತ್ರದ್ದು, ಭೌತಶಾಸ್ತ್ರದ್ದು, ರಸಾಯನಶಾಸ್ತ್ರದ್ದು ಅಥವಾ ಸಸ್ಯಶಾಸ್ತ್ರದ್ದು ಇಲ್ಲವೇ ಪ್ರಾಣಿಶಾಸ್ತ್ರದ್ದು ಆದಂಥ ಒಂದು ಮಾಹಿತಿ ಇರುವ ಇಂಗ್ಲಿಷ್ ಪುಸ್ತಕವೋ, ಫ್ರೆಂಚ್ ಪುಸ್ತಕವೋ ಅಥವಾ ಜರ್ಮನ್ ಪುಸ್ತಕವೋ ಕನ್ನಡಕ್ಕೆ ಅನುವಾದವಾದರೆ ಆ ಮಾಹಿತಿಯೆಲ್ಲ ಕನ್ನಡಕ್ಕೆ ಬಂತು ಅಂತ. ಆದರೆ ಇದು ಒಂದು ಮಟ್ಟದ ಭಾಷೆಯ ಸಾಮರ್ಥ್ಯವಾದರೂ ಮಾಹಿತಿಯ ಅನುವಾದಕ್ಕೆ ದಕ್ಕುವಂತದ್ದಾಗಿದ್ದರಿಂದ ಆ ಮಾಹಿತಿಯನ್ನ ಭಾಷೆ ತನ್ನ ಸರ್ವಸ್ವ ಅಂತ ಹೇಳೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಭಾಷೆಯೊಂದರ ಸಾಮರ್ಥ್ಯ ಇರುವುದು ವಿಷಯಾತೀತವಾಗಿ, ಅಂದರೆ ಅಲ್ಲಿರುವಂತಹ ವಿಚಾರಾತೀತವಾಗಿರುವ ರಾಚನಿಕ ಸೌಂದರ್ಯದಲ್ಲಿ, ರಾಚನಿಕ ಸಾಮರ್ಥ್ಯದಲ್ಲಿ, ರಾಚನಿಕವಾದ ಅಚ್ಚುಕಟ್ಟುತನದಲ್ಲಿ, ಸ್ಥೈರ್ಯದಲ್ಲಿ ಅಂತ ಗೊತ್ತಾಗುತ್ತದೆ. ಹಾಗಂದರೆ ಯಾವ ರೀತಿ ಒಂದು ಭಾಷೆಯನ್ನು ಅಳೆಯಬೇಕು ಅಂತ ನೋಡಿದರೆ ಆ ಭಾಷೆ ಪದ್ಯ, ಗದ್ಯ, ಗೀತ ಎನ್ನುವ ಮೂರು ರೂಪಗಳಲ್ಲಿಯೂ ಲೀಲಾಜಾಲವಾಗಿ ವಿಸ್ತರಿಸಿಕೊಳ್ಳುವಂತೆ ಇರಬೇಕು. ಎಷ್ಟೋ ಬಾರಿ ಕೆಲವು ಭಾಷೆಗಳಿಗೆ ಪದ್ಯರೂಪಕ್ಕೆ ಅಂತ ಸಾಮರ್ಥ್ಯ ಇರುವುದಿಲ್ಲ. ಉದಾಹರಣೆಗೆ ಎಷ್ಟೋ ಉಪಭಾಷೆಗಳಲ್ಲಿ, ಕೇವಲ ಆಡುನುಡಿಯ ರೂಪದಲ್ಲೇ ಇರುವಂತಹ ಭಾಷೆಗಳಲ್ಲಿ ಪದ್ಯದ ಸಂಪೂರ್ಣ ಸ್ಥೈರ್ಯ ಸಾಧ್ಯವಿಲ್ಲ, ಪದ್ಯದ ಸಂಕೀರ್ಣತೆಗೆ ಬೇಕಾಗಿರುವಂತೆ ಭಾಷೆಗೆ ಸಾಮರ್ಥ್ಯ ಇರುವುದಿಲ್ಲ. ಕ್ರಮೇಣ ಅದನ್ನು ಹದ ಮಾಡಿ ಬೆಳೆಸಿಕೊಳ್ಳಬೇಕು. ಆದರೆ ಪುಣ್ಯವಶಾತ್ ಕನ್ನಡಕ್ಕೆ ಹಾಗಲ್ಲ. ಕನ್ನಡದ ಅತ್ಯಂತ ಪ್ರಾಚೀನ ಸಾಹಿತ್ಯ ರೂಪ ಸಿಗುವುದೇ ಪದ್ಯದಲ್ಲಿ, ಇಂದು ಅವಿಚ್ಛಿನ್ನವಾಗಿ ಬಂದಿದೆ ಅಂತ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಪದ್ಯ ಭಾಷೆಯಾಗಿ ಕನ್ನಡ ಅದೆಷ್ಟು ಸಮಗ್ರವಾಗಿದೆ ಅಂತ ಗೊತ್ತಾಗುತ್ತದೆ. ಇನ್ನು ಗದ್ಯ ಭಾಷೆ ಅದ್ಭುತವಾಗಿ ಬೆಳೆದಿದೆ. ನಮಗೆ ಶತಶತಮಾನಗಳ ಗದ್ಯದ ಬೆಳವಣಿಗೆ ಇದೆಯಾದರೂ ಶಿವಕೋಟ್ಯಾಚಾರ್ಯರಿಂದ ಮೊದಲುಗೊಂಡು ನಾವು ಗದ್ಯವನ್ನು ಕಾಣ್ತೀವಿ, ಶಾಸನಗಳಲ್ಲಿ ಕಾಣ್ತೀವಿ. ಕೆಂಪು ನಾರಾಯಣ ಮೊದಲಾದವರ ಕಾಲದಿಂದ ಕೂಡ ಬೆಳಕೊಂಡು ಬಂದಿದೆ. ಈ ರೀತಿ ಬೆಳೆದ ಕನ್ನಡದ ಗದ್ಯಕ್ಕೆ 19ನೇ ಶತಮಾನದ ಕೊನೆಯಿಂದ ಈ 21ನೇ ಶತಮಾನದವರೆಗಿನ ಒಂದು 150 ವರ್ಷಗಳಲ್ಲಿ ಕಂಡ್ರೆ ಅದ್ಭುತವಾದ ಗದ್ಯದ ಬೆಳವಣಿಗೆ ಇದೆ. ಗದ್ಯಕ್ಕೆ ಅದ್ಭುತವಾದ ಕಸುವಿದೆ, ಅನನ್ಯವಾದ ಸಾಮರ್ಥ್ಯ ಇದೆ ಅಂತ ಗೊತ್ತಾಗುತ್ತದೆ. ಇನ್ನು ಗೀತ, ಕನ್ನಡದಲ್ಲಿ ಬಹಳ ಸುಂದರವಾದ ನಾದಮಯವಾದ ರಾಗತಾಳಬದ್ಧವಾದ ಗೀತಗಳನ್ನು ರಚನೆ ಮಾಡಬಹುದು. ಅದಕ್ಕೂ ಕೂಡ ಶತಶತಮಾನಗಳ ಇತಿಹಾಸವಿದೆ. ನಾವೇ ಬಲ್ಲಂತೆ 3ನೇ ಸೋಮೇಶ್ವರನ ಅಭಿಲಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಇಲ್ಲವೇ ರಾಜಮಾನಸೋಲ್ಲಾಸ ಎಂಬ ಸಂಸ್ಕೃತ ಗ್ರಂಥದಲ್ಲಿ ಕೊಡಲ್ಪಟ್ಟ ಉದಾಹರಣೆಯ ರೂಪದ ಎಷ್ಟೋ ಹಾಡುಗಳು ಗೀತ ವಾದ್ಯ ವಿನೋದ ಪ್ರಕರಣದಲ್ಲಿ ಬರುವವು ಕನ್ನಡ ಭಾಷೆಯನ್ನು ಒಳಗೊಂಡಿವೆ ಅಂತ ಗೊತ್ತಾಗುತ್ತದೆ. ಅಲ್ಲಿಂದ ನಾವು ಕಾಣ್ತೀವಿ. ಮತ್ತೆ ಹರಿದಾಸರಲ್ಲಂತೂ ಯಥೇಷ್ಟವಾಗಿ ಉಂಟು. ಈಗಲೂ ಚಲನಚಿತ್ರದವರೆಗೂ ಕೂಡ ಬಂದ ಗೀತಗಳನ್ನು ಕಂಡಾಗ ಕನ್ನಡ ಇಂಪಾಗಿ, ಒಂದಿಷ್ಟು ಉಚ್ಚಾರಣೆಗೆ ಕ್ಲೇಶವಾಗದೆ, ತಾಳಕ್ಕೆ ತೊಡಕಾಗದೆ, ರಾಗಭಾವಕ್ಕೆ ಸ್ವಲ್ಪವೂ ಚ್ಯುತಿತಾರದಂತೆ ಅದ್ಭುತವಾದ ಗೀತವಾಗಿ ಪರಿಣಮಿಸುತ್ತದೆ. ಹೀಗೆ ಗದ್ಯ, ಪದ್ಯ ಮತ್ತು ಗೀತ ಎಂಬ ಮೂರು ಮಾಧ್ಯಮಗಳಲ್ಲಿಯೂ ಕನ್ನಡ ಬೆಳೆದಿದೆ. ಅಂದ್ರೆ ಈ ಕಾಲದಲ್ಲಿ ಕನ್ನಡವೂ ಸೇರಿದಂತೆ ಯಾವುದೇ ಭಾಷೆಯಲ್ಲಿ ಏನು ಮಾಹಿತಿ ಇದೆ ಅಂತ ನೋಡ್ತಾರೆ. ಮಾಹಿತಿ ಅನ್ನೋದು ಬಟ್ಟಲಲ್ಲಿಟ್ಟ ಪದಾರ್ಥದಂತೆ, ನೀರಿನಂತೆ ಅಥವಾ ಹಾಲಿನಂತೆ ಇಲ್ಲ ಮಜ್ಜಿಗೆಯಂತೆ ಅದನ್ನು ಮತ್ತೊಂದು ಬಟ್ಟಲಿಗೆ ಬಸಿದುಕೊಳ್ಳಬಹುದು. ಕಂಚಿನ ಪಾತ್ರೆಯಲ್ಲಿರುವುದನ್ನು ಬೆಳ್ಳಿಯ ಪಾತ್ರೆಗೆ, ಬೆಳ್ಳಿಯ ಪಾತ್ರೆಯಲ್ಲಿರುವುದನ್ನು ಮಣ್ಣಿನ ಪಾತ್ರೆಗೆ ಹಾಕಿಕೊಳ್ಳಬಹುದು. ಹೀಗೆ ಮಾಹಿತಿಯನ್ನು ಒಂದು ನುಡಿಯಿಂದ ಮತ್ತೊಂದು ನುಡಿಗೆ ತಂದುಕೊಳ್ಳಬಹುದು. ಆದರೆ ಕಂಚು ಕಂಚೆ, ಬೆಳ್ಳಿ ಬೆಳ್ಳಿಯೇ, ಮಣ್ಣು ಮಣ್ಣೆ, ಆ ರೀತಿಯಲ್ಲಿ ಕನ್ನಡ ಭಾಷೆ ಸುವರ್ಣವಾಗಿದೆ, ಹೊನ್ನಾಗಿದೆ, ಚಿನ್ನವಾಗಿದೆ. ಇದನ್ನು ಕಂಡಾಗ ಇಷ್ಟು ಸುಂದರ ಸಮರ್ಥವಾದ ಭಾಷೆಯನ್ನ ನಾವು ಯಾವ ಮಾತ್ರಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಅಯ್ಯೋ ದೇವರೇ, ಈ ಭಾಷೆಯನ್ನ ಪಡೆದ ಇಂಥ ಪುಣ್ಯವಂತರು ನಾವು. ಇದರ ಸಮಸ್ತ ಶಕ್ತಿಗಳನ್ನು ಚೆನ್ನಾಗಿ ಬಳಸಿಕೊಳ್ಳೋಣ, ದುಡಿಸಿಕೊಳ್ಳೋಣ, ನಾವು ಹರ್ಷಿಸೋಣ, ಆನಂದಿಸಿ ಬೇರೆಯವರಿಗೂ ಆನಂದ ಕೊಡೋಣ, ಬೆಳೆದು ಬೆಳೆಸೋಣ ಅಂತನ್ನುವ ಭಾವ ಬರುವುದಿಲ್ಲವೇ? ಇದು ನಮಗೆ ಈ ಕನ್ನಡದ ತಿಂಗಳಿನಲ್ಲಿ ತಿಂಗಳ ಬೆಳಕಿನಂತೆ ಅಂತರಂಗದ ನೈದಿಲೆಗಳನ್ನು ಅರಳಿಸುವಂತೆ ಆಗಲಿ ಅಂತ ಹಾರೈಸಿ ಮುಗಿಸಬಹುದು.